ಅತಿ ತಂಪು ಅತಿ ಬಿಸಿ ಯಾವಾಗಿದ್ರು ಆರೋಗ್ಯಕ್ಕೆ ಹಾನಿಕಾರಣ ರೀ. ಉಪ್ಪಿನಿಂದನೂ ಹಲ್ ತಿಕ್ತಿರ್ತಾರೆ ಒಬ್ಬೊಬ್ರಿ, ಉಪ್ಪಿನ ಪುಡಿದಿಂದ ತಿಕ್ಕಬಾರ್ದ್ರಿ. ಅತಿಯಾದ ನಾವು ಮೌತ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಟೇನ್ಸ್ ಆಗುತ್ತೆ. ಸಿಹಿ ಪದಾರ್ಥನ ಅವಾಯ್ಡ್ ಮಾಡಿ ಸರಿಯಾದ ಬ್ರಷ್ ಯೂಸ್ ಮಾಡಿದ್ರಂದ್ರ ನಿಮ್ ಹಲ್ಲುಗಳು ಬಿಳಿಯಾಗಿನೇ ಇರ್ತಾವ್ರಿ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ಇವತ್ತಿನ ನಮ್ಮ ಈ ವಿಶೇಷ ಎಪಿಸೋಡ್ ನಲ್ಲಿ ಹಲ್ಲಿನ ಆರೋಗ್ಯದ ಬಗ್ಗೆ ನಾವು ಮಾತಾಡ್ತಿದೀವಿ. ಯಾಕೆ ಒಬ್ಬ ಮನುಷ್ಯನಿಗೆ ಹಲ್ಲುಗಳು ಬಹಳ ಬಹಳ ಮುಖ್ಯ ಆಗುತ್ತೆ, ಹಲ್ಲಿನ ಆರೋಗ್ಯವನ್ನ ನಾವು ಎಷ್ಟರ ಮಟ್ಟಿಗೆ ಕಾಪಾಡ್ಕೋಬೇಕು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹಲ್ಲಿನ ಸಮಸ್ಯೆಗಳನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಅನುಭವಿಸ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಸಮಸ್ಯೆಗಳು ಹಲ್ಲುಗಳನ್ನ ಕಾಡ್ತಾ ಇದೆ, ನಮ್ಮ ಡಯಟ್ ಯಾವ ರೀತಿ ಇರಬೇಕು, ನಮ್ಮ ಆಹಾರ ಕ್ರಮದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ, ಸೊ ನಾವೇ ಸ್ವಯಂಕೃತ ಅಪರಾಧ ಮಾಡ್ಕೊಂಡು ನಮ್ಮ ಹಲ್ಲುಗಳನ್ನ ಒಸಡುಗಳನ್ನ ಹಾಳು ಮಾಡ್ಕೋತಾ ಇದೀವ, ಏನ್ ನಡೀತಾ ಇದೆ ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇನ್ಫಾರ್ಮೇಶನ್ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ವಿದ್ಯಾಧರ್ ಪಥರ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮದಿರ ಸರ್. ಈಗ ಹಾಗೇನೆ ಡಯಾಬಿಟಿಕ್ ಪೇಷಂಟ್ಸ್ ಗಳಿರೋರು, ಸಕ್ಕರೆ ಕಾಯಿಲೆ ಇರೋರು ಕೂಡ ತುಂಬಾ ಅವರು ಕಣ್ಣಾಗಿರ್ಬೋದು ಅಥವಾ ಅವರ ಓರಲ್ ಕೇರ್ ತುಂಬಾ ಕಾಳಜಿ ವಹಿಸಿ ತಗೋಬೇಕು ಅಂತ ಹೇಳ್ತಾರೆ. ಅವ್ರಿಗೆ ಹಲ್ಲಿನ ಸಮಸ್ಯೆಗಳು ಬೇಗ ಬರುತ್ತೆ ಅಥವಾ ಬಂದ್ರೆ ಅವ್ರಿಗೆ ಎಷ್ಟು ಟೈಮ್ ತಗೊಳುತ್ತೆ ಅದು ವಾಸಿ ಆಗೋದಕ್ಕೆ? ಯೂಶುವಲಿ ಹೇಗಿರುತ್ತ್ರಿ, ಡಯಾಬಿಟಿಕ್ ಪೇಷಂಟ್ ಅಂದ್ರೆ ಸಕ್ಕರೆ ಕಾಯಿಲೆ ಇರೋರು ತಮ್ಮ ಉಳಿದವ್ರಕ್ಕಿಂತನೂ ಒಂದಿಟ್ಟು ಹೆಚ್ಚಾಗಿ ಕೇರ್ ಕೊಟ್ಕೊಂಡೇನೆ ಮಾಡ್ಬೇಕ್ರಿ. ಏನಾಗತ್ರಿ, ಶುಗರ್ ಲೆವೆಲ್ ಹೆಚ್ಚಾಗಕತ್ತಿತ್ತಂದ್ರ ಸರಿಯಾಗಿ ಮೇಂಟೈನ್ ಮಾಡ್ತಿರ್ಲಿಲ್ಲ ಅಂದ್ರ ಅವ್ರಿಗೆ ಮೊದಲಿಗೆ ತ್ರಾಸ ಆಗೋದನ್ನೇ ಕಣ್ಣಿಗೆ. ಕಣ್ಣು ಸ್ವಲ್ಪ ಮಂಜು ಆಗೋದು, ಅವ್ರಿಗೆ ಚಶ್ಮಾ ಬರೋದು ಬಹಳ ಆಗ್ತಾರೆ. ಸೆಕೆಂಡ್ ಅವ್ರಿಗೆ ತ್ರಾಸ ಆಗೋದನ್ನ ಎದಕ್ಪಾ ಅಂದ್ರ ಒಸಡಿ ರೋಗಕ್ರಿ. ಯೂಶುವಲಿ ಒಸಡಿ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಾ ಇರ್ತಾರೆ. ಅದ್ರೊಳಗೆ ಹೆಣ್ಣು ಮಕ್ಕಳ ಒಳಗ ಶುಗರ್ ಇತ್ತಂದ್ರ ಮತ್ತಷ್ಟು ಹೆಚ್ಚು ಪ್ರಭಾವ ಬೀರ್ತೈತಿ. ಸ್ವಲ್ಪ ಅವ್ರದ್ದು ಮಂತ್ಲಿ ಪೀರಿಯಡ್ಸ್ ಆಗಿರ್ಬೋದು ಅಥವಾ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಟೈಮ್ನಲ್ಲಿ ಹಾರ್ಮೋನಲ್ ಚೇಂಜಸ್ ಬಹಳ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಬ್ಲೀಡಿಂಗ್ಸ್, ವಸಡಿ ಪ್ರಾಬ್ಲಮ್ಸ್ಗಳು ಬಹಳ ಆಗ್ತಾ ಇರುತ್ತೆ ಕಂಪೇರಿಟಿವ್ಲಿ ಪುರುಷರಕ್ಕಿಂತ ರೀ. ಸೊ ಅವರು ಹೆಚ್ಚು ಕೇರ್ ಇಟ್ಕೋಬೇಕಾಗತ್ತೆ ರೀ. ಸೊ ಅದಕ್ಕಾಗಿ ಶುಗರ್ ಪೇಷಂಟ್ ಇರೋವ್ರಿ ಸ್ವಲ್ಪ ನಿಯಮಿತ ಕಾಲಕ್ಕೆ 2 ಟೈಮ್ ಬ್ರಷ್ ಮಾಡೋದಾಗ್ಲಿ, ನೀರ್ ಹೆಚ್ಚು ಕುಡಿತಿರ್ಬೇಕ್ರಿ, ಏನು ಮೌತ್ ವಾಶಸ್ನ ಹೆಚ್ಚಾಗಿ ಯೂಸ್ ಮಾಡ್ಕೋಬೇಕು. ಮೇಜರ್ ಥಿಂಗ್ ಲಕ್ಷ ಇಡ್ಲ್ರಿ, ಅವ್ರು ತಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡ್ತಿರ್ಬೇಕು. ಯಾಕಂದ್ರೆ ಕೆಲವೊಂದ್ಸಲ ಅವ್ರು ಊಟ ಮಾಡುವಾಗ ಏನಾದ್ರು ಹತ್ತಿ ಅಂದ್ರ ಬ್ಲೀಡಿಂಗ್, ಅನ್ಕಂಟ್ರೋಲ್ ಬ್ಲೀಡಿಂಗ್ ಬರಕ್ ಚಾಲು ಹೋಗುತ್ತೆ, ಬಾಯಿ ದುರ್ವಾಸನೆ ಹೆಚ್ಚಿರ್ತೈತಿ. ಸೊ ಅವ್ರು ಮೌತ್ ವಾಶ್ ಹೆಚ್ಚಾಗಿ ಯೂಸ್ ಮಾಡುತ್ತಿರ್ಬೇಕು. ಶುಗರ್ ಮೇಂಟೈನ್ ಮಾಡ್ಕೊಂಡು ಮತ್ತೆ ಸಿಹಿ ಪದಾರ್ಥಗಳಿಂದ ಆಗ್ಲಿ ಅವಾಯ್ಡ್ ದೂರ ಇದ್ರಂದ್ರ ಅವ್ರು ಒಂದಿಟ್ಟು ಹೆಚ್ಚು ಕೇರ್ ಕೊಡ್ಬೇಕ್ರಿ. ಏನ ತಿಂದ್ರು ರೀ, ಇನ್ ಬಿಟ್ವೀನ್ ಏನ ತಿಂದ್ರು ರೀ, ನೀರಿನಿಂದ ಬಾಯನ್ನ ಮುಕ್ಕಳಿಸ್ಕೋತಿರ್ಬೇಕ್ರಿ. ಸೊ ಸರಿಯಾಗಿ ಥರೋಲಿ ಮುಕ್ಕಳಿಸ್ಬೇಕು. ಬಾಯಾಗ ನೀರ್ ಮುಕ್ಕಳಿಸಂದ್ರೆ ಎಲ್ಲಾರು ಏನ್ ಮಾಡ್ತಾರೆ, ಬಾಯಿ ಒಳಗೆ ನೀರ್ ಹಾಕಿ ಉಗುಳಿ ಬಿಡ್ತಾರೆ. ಅದ್ರ ಬದ್ಲಿರಿ ಸರಿಯಾಗಿ ಜೋರ್ಸೆ ಪ್ರೆಷರ್ಲೆ ಬಾಯಿ ಮುಕ್ಕಳಿಸಿ ಉಗುಳಿದ್ರೆ ಎಲ್ಲಿ ಆಹಾರ ಪದಾರ್ಥ ಕುಳಿತುಕೊಳ್ಳಂಗಿಲ್ಲ, ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿರಂಗಿಲ್ಲ. ಯಾಕಂದ್ರೆ ಅವ್ರದ್ದು ಶುಗರ್ ಲೆವೆಲ್ ಹೆಚ್ಚಿರೋದ್ರಿಂದ ವಸಡಿಯ ರೋಗಗಳು ಮತ್ತು ಹಲ್ಲಿನ ರೋಗಗಳು ಹೆಚ್ಚಾಗಿ ಆಗೋದ್ರಿಂದ ಅವರು ತಾವು ಇನ್ನಷ್ಟು ಹೆಚ್ಚು ಕೇರ್ ಕೊಟ್ಟ ಶುಗರು ಮೇಂಟೈನ್ ಮಾಡ್ಬೇಕ್ರಿ. ಅದೇ ರೀತಿ ಓರಲ್ ಹೈಜೀನ್ ಅವರು ಹೆಚ್ಚು ಕೇರ್ ತಗೋಬೇಕಾಗುತ್ತೆ. ಸರ್, ಈಗ ನೀವು ಮೌತ್ ವಾಶ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈಗ ನಾರ್ಮಲ್ ನಾವುಗಳು ಕೂಡ ಪ್ರತಿದಿನ ಮೌತ್ ವಾಶ್ ಯೂಸ್ ಮಾಡೋದು ಒಳ್ಳೇದಾ ಅಥವಾ ಪ್ರತಿದಿನ ಯೂಸ್ ಮಾಡೋ ಅವಶ್ಯಕತೆ ಇದೆಯಾ ಅಂತ, ಬ್ರಷಿಂಗ್ ಜೊತೆ? ಡಿಪೆಂಡಿಂಗ್ ರೀ. ಆಕ್ಚುಲಿ ಮೌತ್ ವಾಶ್ ಯೂಸ್ ಮಾಡೋದ್ರಿಂದ ಒಳ್ಳೇದ್ರಿ. ಅದು ಯಾರ್ಯಾರಿಗೆ ಯಾವ್ಯಾವ ಕಣ್ಣೋದಕ್ಕೆ ಬಹಳ ಮುಖ್ಯ ಆಗುತ್ತೆ. ಬಾಯಿ ವಾಸ್ ಬರ್ತಿತ್ತಂದ್ರ ಅವ್ರಿಗೆ 2 ಟೈಮ್ ಬ್ರಷ್ ಯೂಸ್ 2 ಟೈಮ್ ಮೌತ್ ವಾಶಸ್ ಯೂಸ್ ಮಾಡಬಹುದು. ಆದ್ರೆ ನೆನಪಿಡ್ರಿ, ಮೌತ್ ವಾಶ್ ಯೂಸ್ ಮಾಡ್ಬೇಕಾದ್ರೆ ಆಲ್ಕೋಹಾಲ್ ಫ್ರೀ ಇರಲಿ. ಆಲ್ಕೋಹಾಲ್ ಫ್ರೀ ಮೌತ್ ವಾಶ್ ಇರ್ತಾವ್ರಿ, ಫ್ಲೋರಿಡೇಟೆಡ್ ಮೌತ್ ವಾಶ್ ಇರ್ತಾವ. ಅದರಿಂದ ಏನಾಗತ್ರಿ, ನಿಮ್ಮ ಹಲ್ಲುಗಳ ಮೇಲೆ ಪ್ಲಾಕ್ ಕುಂದಿರೋದಾಗೋದಾಗ್ಲಿ ಅಥವಾ ಅದ್ರ ಬ್ಯಾಕ್ಟೀರಿಯಾಗಳಲ್ಲಿ ಜರ್ಮ್ಸ್ ಕುಂದಿರೋದಾಗುವಾಗ ಅದು ನೋಡ್ಕೊಳ್ಳೋದಿಲ್ಲ. ಮುಂದೆ ನೀವು ಎಲ್ಲಿ ಬ್ರಷ್ ಮಾಡಿದ್ರು ಕೈ ಹೋಗಲ್ಲ, ಅಲ್ಲಿ ಎಲ್ಲವೂ ಮೌತ್ ವಾಶ್ ಹೋಗೋದ್ರಿಂದ ರೀ ಅದೊಂದು ರೀತಿ ಎಲ್ಲ ನಿಮ್ದು ಬಾಯಿ ಒಳಗಿರೋ ಪದಾರ್ಥನ ಎಲ್ಲವೂ ಕ್ಲೀನ್ ಮಾಡೋದ್ರಿಂದ ನಿಮ್ ಬಾಯಿ ಸ್ಮೆಲ್ ಇರಂಗಿಲ್ಲ, ಮುಂದೆ ಹೆಲ್ದಿ ಇರುತ್ತೆ. ಸೊ ನಿಮ್ಗೆ ಕ್ಯಾವಿಟಿ ಆಗೋದಾಗ್ಲಿ, ಹಲ್ಲು ಊತಾಗೋದಾಗ್ಲಿ, ಪಸ್ ಆಗೋದಾಗ್ಲಿ ಆಗಂಗಿಲ್ಲ. ಸೊ ಅದಕ್ಕಾಗಿ ನೀವು ಯೂಸ್ ಮಾಡ್ಬೋದು. ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಬೇಕಂತ ಅನ್ನೋದೇನಿಲ್ಲ. ಡಿಪೆಂಡಿಂಗ್ ಅಪಾನ್ ಸಿವಿಯಾರಿಟಿ ರೀ. ನಿಮಗೆ ರಕ್ತ ಬರೋದ್ರಿಂದ ಮಾಡ್ತಾ ಇದ್ದೀರಾ, ಹಲ್ಲುಗಳು ರ್ಯಾಂಪಟ್ ಆಗಿ ಬಹಳಷ್ಟು ಕೇರೀಸ್ ಆಗ್ತಾ ಇದೆ ಮಾಡ್ತಾ ಇದ್ದೀರಾ, ಅಥವಾ ಬಾಯಿ ವಾಸನೆ ಮಾಡ್ತಾ ಇದ್ದೀರಾ ಅನ್ನೋದು ಮೇಲಿದೆ. ಬರ್ಬರ್ತಾ ಏನ್ ಮಾಡ್ಬೋದ್ರಿ, ಅತಿಯಾದ ನಾವು ಮೌತ್ ವಾಶ್ ಯೂಸ್ ಮಾಡೋದ್ರಿಂದ ಸ್ಟೇನ್ಸ್ ಆಗುತ್ತೆ, ಕಲಿ ಕೂತ್ ಬಿಡ್ತಾವ್ರಿ. ಸೊ ಅದಕ್ಕಾಗಿ ಏನಿದೆ ಅಲ್ಲ, ನೀವು 1 ಡೇ ಬಿಟ್ಟೆ 1 ಡೇ ಅಥವಾ ಡೈಲಿ 1 ಟೈಮು ಅಥವಾ ಡೈಲಿ 2 ಟೈಮು ಇಂಟರ್ವಲ್ ಆಗಿ ನೀವು ಮಾಡ್ಕೊತ ಹೋದ್ರೂ ಏನು ತಪ್ಪಲ್ಲ ರೀ. ಬಟ್ ಆಲ್ಕೋಹಾಲ್ ಫ್ರೀ ಮೌತ್ ವಾಶಸ್ ಯೂಸ್ ಮಾಡ್ರಿ. ನಿಮಗೆ ಅದು ಬಹಳಷ್ಟು ದಿನ ಯೂಸ್ ಮಾಡಿದ್ರು ನಿಮಗೆ ಯಾವುದೇ ರೀತಿ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಸರ್, ಹಾಗೇನೆ ಪೇಸ್ಟ್ ನಾವ್ ಯಾವ ತರ ಪೇಸ್ಟ್ ಉಪಯೋಗಿಸಬೇಕು, ಇದು ಒಂದು ಪ್ರಶ್ನೆ. ಇನ್ನೊಂದು, ಪೇಸ್ಟ್ ಗಳನ್ನ ಆಗಾಗ ಬದಲಾಯಿಸ್ತಾ ಇರ್ಬೇಕಾ ಅಥವಾ ಒಂದೇ ತರದ ಪೇಸ್ಟ್ ಅನ್ನ ಬಳಸಬೇಕಾ, ಅದೊಂದು ಕನ್ಫ್ಯೂಷನ್ ಇದೆ. ಹೇಗಿದ್ರಿ, ಒಂದ್ಸಲ ನೀವು ಒಂದಕ್ಕೆ ಅಡಿಕ್ಟ್ ಆಗ್ಬಿಟ್ರಂದ್ರ ಮತ್ತೊಂದು ಪೇಸ್ಟ್ ನಾವು ಒಮ್ಮೆ ದಡಗನ ಕೊಟ್ಟಿವಂದ್ರ ಹಾಕಿರಂಗಿಲ್ರಿ. ನಮಗ ಪೇಸ್ಟ್ ಒಳಗೆ ಪಬ್ಲಿಸಿಟಿ ಸಂಬಂಧ ಬಹಳಷ್ಟು ಪೇಸ್ಟ್ಗಳು ಬರ್ತಾ ಇದೆ. ಉಪ್ಪಿದೆಯಾ,
ಲವಂಗ ಇದೆ, ಲವಂಗ ಇದೆ, ಚಕ್ಕೆ ಇದೆ, ನೀಮ್ ಇದೆ. ಫಿಲ್ಮ್ ಇದೆ. ಈಗೆಲ್ಲ ಏನಾಗಿದ್ರಿ, ಮೊದಲು ಅವರೆಲ್ಲರೂ ಹಾಗೆ ಬರ್ತಾ ಇದ್ರು, ಈಗ ಅದ್ರೊಳಗೆ ಆಯುರ್ವೇದಿಕ್ನು ತಗೊಂಡು ಬರ್ತಾ ಇದ್ದಾರೆ. ಸೊ ಯಾವ ಪೇಸ್ಟ್ ಯೂಸ್ ಮಾಡ್ತೀವಿ ಅನ್ನೋಕ್ಕಿಂತ ಯಾವ್ದು ಪೇಸ್ಟ್ ಒಳಗೆ ಫ್ಲೋರೈಡ್ ಇರ್ತೈತ್ರಿ, ಸೊ ಫ್ಲೋರಿಡೇಟೆಡ್ ಪೇಸ್ಟ್ ಅನ್ನ ಹೆಚ್ಚಾಗಿ. ಫ್ಲೋರೈಡ್ ಪೇಸ್ಟ್ ಎದ್ರ ಸಂಬಂಧ ಅಂದ್ರೆ ಅದ್ರೊಳಗೆ ಅದು ಫ್ಲೋರೈಡ್ ಅನ್ನೋದು ನೈಸರ್ಗಿಕ ಖನಿಜ ರೀ. ಸೊ ಅದು 2 ವೇದಾಗ ನಮಗೆ ಸಿಗ್ತಾ ಇರುತ್ತೆ. ಒಂದು ನಾವು ಡ್ರಿಂಕಿಂಗ್ ವಾಟರ್, ನಾವು ನೀರು ಕುಡಿಯೋದ್ರ ಮುಖಾಂತರ ಫ್ಲೋರೈಡ್ ಬರ್ತಿರ್ತೈತ್ರಿ. ಒಂದು ಟಾಪಿಕಲ್ ಅಪ್ಲಿಕೇಶನ್, ಇದು ಡೆಂಟಲ್ ವಾರ್ನಿಷಸ್ ಆಗಿರ್ಬೋದು ಅಥವಾ ಟೂತ್ ಪೇಸ್ಟ್ ಒಳಗ ಫ್ಲೋರೈಡ್ ಇರ್ತೈತಿ. ಫ್ಲೋರೈಡ್ ಇರೋದ್ರಿಂದ ರೀ ಅದೊಂದು ರಕ್ಷಾ ಕವಚ ರೀ, ನಮ್ಮ ಹಲ್ಲುಗಳ ಮೇಲೆ ಅದೊಂದು ರೀತಿ ರಕ್ಷಾ ಕವಚ ಆಗೋದ್ರಿಂದ. ಸೊ ಫ್ಲೋರಿಡೇಟೆಡ್ ಪೇಸ್ಟ್ ನೀವು ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡಿ, ನಾವು ಯೂಶುವಲಿ ಏನ್ ಹೇಳ್ತಿರ್ತೀವ್ರಿ, ಪೇಷಂಟ್ಗಳು ಕೇಳಿದ್ರ ಅಂದ್ರೆ ಪೇಸ್ಟ್ ಯಾವ್ದು ಯೂಸ್ ಮಾಡೋದು, ನೀವು ಯಾವ್ದಾರೆ ಯೂಸ್ ಮಾಡಮ್ಮ, ಈ ಯೂಸ್ ಮಾಡಾಕತ್ತದ್ದು ಆದ್ರ ನೀವು ಕರೆಕ್ಟ್ ಬ್ರಷಿಂಗ್ 2 ಟೈಮ್ ಮಾಡ್ರಿ, ಸರಿಯಾದ ಟೆಕ್ನಿಕ್ಲಿ ಬ್ರಷಿಂಗ್ ಮಾಡ್ರಿ ಅನ್ನೋದು ಬಹಳ ಮುಖ್ಯ ಇರ್ತೈತ್ರಿ. ಅದೇ ಟೈಪ್ ರೀ ಕೆಲವೊಬ್ಬರಿಗೆ ಹೈಪರ್ ಸೆನ್ಸಿಟಿವಿಟಿ ಇದ್ದು ಅಂದ್ರ ಅವ್ರಿಗೆ ಸೆನ್ಸಿಟಿವಿಟಿ ಪೇಸ್ಟ್ ಕೊಡ್ತಾ ಇರ್ತೀವಿ. ಸೊ ಯೂಶುವಲಿ ಪೊಟ್ಯಾಷಿಯಂ ನೈಟ್ರೇಟ್ ಇದ್ದದಂತದ್ದು, ಜಿಂಕ್ ಕಂಟೆಂಟ್ ಇರುವಂತದ್ದು, ಸ್ಟೋನಿಯಂ ಕ್ಲೋರೈಡ್ ಇರುವಂತದ್ದು, ನಾವು ಆ ಟೈಪ್ ಪೇಸ್ಟ್ ಅನ್ನ ಅವ್ರಿಗೆ ರೆಫರ್ ಮಾಡ್ತಾ ಇರ್ತೀವ್ರಿ. ಕೆಲವೊಬ್ಬರಿಗೆ ವೈಟ್ ಆಗ್ಬೇಕಾಗಿತ್ತಂದ್ರೆ ನಾವು ಗ್ಲೋಡೆಂಟ್ ಪೇಸ್ಟ್ ಕೊಡ್ತಾ ಇರ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ಪೇಷಂಟ್ಸ್ ರಿಕ್ವೈರ್ಮೆಂಟ್ ಈಗ ಬಹಳ ಇದೆ ರೀ ಮೇಡಮ್. ನನ್ನ ಹಲ್ಲುಗಳು ಬೆಳಗಾಗ್ಬೇಕು, ನನಗೆ ಸೆನ್ಸಿಟಿವಿಟಿ ಕಡಿಮೆ ಆಗಬೇಕು. ಸೊ ರ್ಯಾಪಿಡ್ ಆಕ್ಷನ್ ಸೆನ್ಸಿಟಿವಿಟಿ ಆಗುವಂತ ಎಷ್ಟೊಂದು ಸ್ಟೇನಸ್ ಫ್ಲೋರೈಡ್ ಇರುವಂತ ಪೇಸ್ಟ್ಗಳು ಬಂದಿದಾವ್ರಿ. ಸೊ ಡಿಪೆಂಡಿಂಗ್ ಅಪಾನ್ ಪೇಷಂಟ್ ಕೊಡ್ತೀವಿ. ಇನ್ ಜನರಲಿ ನೀವು ಯಾವ್ದು ಬೇಕಾದ ಪೇಸ್ಟ್ ಯೂಸ್ ಮಾಡ್ರಿ, ಯಾವುದೇ ಬ್ರ್ಯಾಂಡ್ ಯೂಸ್ ಮಾಡ್ರಿ, ಬಟ್ ಸರಿಯಾದ ಫ್ಲೋರೈಡ್ ಐತೋ ಇಲ್ಲೋ ನೋಡ್ಕೊಂಡು ಯೂಸ್ ಮಾಡ್ರಿ. ಫ್ಲೋರಿಡೇಟೆಡ್ ಪೇಸ್ಟ್ ಯೂಸ್ ಮಾಡೋದು ತುಂಬಾ ಮುಖ್ಯ. ಸರ್ ನೀವು ಹೇಳಿದ್ರಿ ಹಲ್ಲುಗಳು ಬ್ರೈಟ್ ಆಗಿರ್ಬೇಕು, ಬಿಳಿ ಇರಬೇಕು ಅಂತ ಎಲ್ರಿಗೂ ಆಸೆ ಅಂತ. ಯಾವಾಗ ಈ ಹಲ್ಲುಗಳು ತನ್ನ ಬಿಳಿ ಬಣ್ಣವನ್ನ ಕಳ್ಕೊಳ್ತವೆ ಅಂತ? ಈಗ ಬಹಳಷ್ಟು ಜನಕ್ಕೆ ಯೆಲ್ಲೋಯಿಶ್ ಟೋನ್ ಅಲ್ಲಿ ಇರ್ಬೋದು ಹಲ್ಲುಗಳು, ಆತರ ಬಣ್ಣ ಬದಲಾಗ್ತಾ ಇರತ್ತೆ. ಸೊ ಅವರ ಯಾವ ಒಂದು ತಪ್ಪು ಕ್ರಮದಿಂದ ಈ ತರ ಹಲ್ಲುಗಳು ನ್ಯಾಚುರಲ್ ಬಣ್ಣವನ್ನ ಕಳ್ಕೊಳ್ತವೆ ಅಂತ? ಹೇಗಿರುತ್ತ್ರಿ ಮೇಡಮ್ ಅವ್ರ, ಬಹಳಷ್ಟು ಜನಕ್ಕೆ ಗೊತ್ತಿಲ್ರಿ ನಮ್ಮ ದೇಹದ ಅತ್ಯಂತ ಗಟ್ಟಿ ಭಾಗ ಯಾವ್ದಂತ ಹೇಳಿ. ಎಷ್ಟೋ ಕಡೆ ಕ್ವಿಜ್ ಕಾಂಪಿಟೇಷನ್ದಾಗೂ ಕೇಳ್ತಿರ್ತಾರೆ. ಸೊ ನಾವು ನಕ್ಕಾಗ ಕಾಣುವಂತ ಒಂದು ಬಿಳಿ ಪದರಿ ಎನಾಮೆಲ್ ಅಂತ ಅಂತೀವ್ರಿ, ಕನ್ನಡದಾಗ ವಜ್ರಗಾರೆ ಅಥವಾ ವಜ್ರದ ಅಂತ ಮೇಲಿಂದ ಏನ್ ಕರಿತೀವಲ್ರಿ, ನಾವು ನಕ್ಕಾಗ ಕಾಣುವ ಮ್ಯಾಲಿನ ಬಿಳಿ ಪದರ್ಗಿರಿ ಮೇಜರ್ ಆಗಿ ಅದೇ ವೈಟ್ ಇರುತ್ತೆ. ಸೊ ಏನಾಗ್ತಾ ಇರುತ್ತೆ, ನಾವು ಅತಿಯಾದ ಬ್ರಷಿಂಗ್ ದಿಂದ ರೀ ಒಳಗಡೆ ಮೇಲೆ ಎನಾಮೆಲ್ ಏನಿದೆ ಅಲ್ಲ, ನಮ್ದು ಇಡೀ ದೇಹದ ಅತ್ಯಂತ ಹಾರ್ಡೆಸ್ಟ್ ಪಾರ್ಟ್ ಇರಿದ್ರು ಸಹ ಅದನ್ನ ಸಹ ನಾವು ಹಾಳಗೆಡುತ್ತೀವ್ರಿ. ಹೇಗೆಂದ್ರೆ ಅತಿಯಾದ ರಾಂಗ್ ಬ್ರಷಿಂಗ್ ರೀ, ಬಿರುಸಾದಂತ ಬ್ರಷ್ ಯೂಸ್ ಮಾಡೋದ್ರಿಂದ ಅಗದಿ ಚೀಪ್ಗಳು ತಗೊಂಡು ಹಲ್ ತಿಕ್ಕ್ಯಾರ ಅಷ್ಟು ಜೋರ್ಸಾಗಿ ತಿಕ್ತಾ ಇರ್ತೀವಿ, ನಮ್ ಪ್ರೆಷರ್ ಎಲ್ಲ ಹಾಕ್ತಾ ಇರ್ತೀವಿ. ಸೊ ಒಂದ್ರಿ. ಎರಡನೇದ್ರಿ ಅತಿಯಾದ ತಂಪು ಮತ್ತು ಹಾಟ್ ಪದಾರ್ಥಗಳು, ಸಿಹಿ ಪದಾರ್ಥಗಳು, ಟೀ ಕಾಫಿ. ಬಹಳಷ್ಟು ಮಂದಿ ಟೀ ಕಾಫಿ ಹೆಚ್ಚು ಕುಡಿತಿರ್ತಾರೆ. ಹಾಗಾದ್ರೆ ನಾವು ತುಂಬಾ ಕೋಲ್ಡ್ ಪದಾರ್ಥನೂ ಕುಡಿಬಾರ್ದು, ತುಂಬಾ ಬಿಸಿನೂ ಇರಬಾರ್ದು, ಮೀಡಿಯಂ ಇರ್ಬೇಕು. ಅತಿ ತಂಪು ಅತಿ ಬಿಸಿ ಯಾವಾಗಿದ್ರು ಆರೋಗ್ಯಕ್ಕೆ ಹಾನಿಕಾರಣ. ಈಗ ಬಿಸಿ ಬಿಸಿ ಊಟ ಮಾಡೋ ಅಭ್ಯಾಸ ಇರುತ್ತೆ ಕೆಲವರಿಗೆ, ಅನ್ನ ಬಿಸಿ ಇರಬೇಕು, ಸಾಂಬಾರ್ ಕೂಡ ಬಿಸಿ ಇರಬೇಕು ಅಂತ. ಸೊ ಅದು ಹಲ್ಲಿಗೆ ಎಫೆಕ್ಟ್ ಮಾಡುತ್ತಾ? ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಸೊ ಅದ್ರೊಳಗೆ ಬಾಯಿ ಒಳಗೆ ಒಂದು ಬಿಸಿದ ಒಂದು ಅಂಶ ಏನ್ ಇರುತ್ತಲ್ರಿ, ಅದು ಯಾವಾಗಿದ್ರು ನಿಮ್ಗೆ ಕಿರಿಕಿರಿ ಮಾಡತ್ತಿರತ್ತೆ, ಅವ್ರಿಗೆ ಸೆನ್ಸಿಟಿವಿಟಿ ಆಗ್ತಾ ಇರ್ತಾರ್ರಿ. ಸೊ ಹೀಗಾಗಿ ಅದನ್ನ ನಾವು ಅವಾಯ್ಡ್ ಮಾಡ್ಬೇಕಾಕತ್ರಿ. ಸೊ ನಾವು ಮೇಜರ್ ಥಿಂಗ್ ನೆನಪಿಡ್ರಿ ಮೇಡಮ್ ಅವ್ರ, ಯಾವಾಗ ಅತಿ ತಂಪು ಅತಿ ಬಿಸಿ ತಿನ್ಲಾರ್ದಂಗ್ ನೋಡ್ಕೋತಿರ್ಬೇಕ್ರಿ. ಹಲ್ಲು ಬಿಳಿ ಆಗಿರ್ಬೇಕಂತಂದ್ರ ನಾವು ಮ್ಯಾಲಿನ ಪದರ್ ಹೋಗ್ಲಾರ್ದಂಗ್ ನೀವು ನೋಡ್ಕೋಬೇಕಾಕತ್ರಿ. ಸೊ ಮೇಲಿನ ಬಿಳಿ ಪದರ್ ಸವಿತಂದ್ರ ಸವಕಳಿ ಆಯ್ತಂದ್ರ ಒಳಗಿಂದ ಡೆಂಟಿನ್ ಯೆಲ್ಲೋ ಕಲರ್ ಇರುತ್ತೆ. ಸೊ ಅದಕ್ಕಾಗಿ ಅದು ಯೆಲ್ಲೋ ಬರುತ್ತೆ. ಕೆಲವೊಂದು ಭಾಗದಲ್ಲಿ ರೀ, ಗದಗ ಸೈಡ್ ಆಗ್ಲಿ ಕೆಲವೊಂದು ಭಾಗದಲ್ಲಿ ಅತಿ ಆಳವಾದ ಬೋರ್ದಿಂದ ನೀರ್ ಕುಡಿತಿರ್ತೀವಲ್ರಿ. ಸೊ ನೀರಿನ ಫ್ಲೋರೋಸಿಸ್ ಹೆಚ್ಚಾಗಿ ನಮ್ ಹಿಟ್ಟಲ್ ಅಂತ ಕರಿತೀವಿ ನಮ್ ಕಡೆ. ಸೊ ಹಿಟ್ಟಲ್ ಅಂದ್ರೆ ಏನ್ರಿ, ಯೆಲ್ಲೋ ಕಾಣ್ತಾ ಇರುತ್ತೆ. ಅವ್ರಿಗೆ ನಾವು ಏನ್ ಮಾಡಿದ್ರು ಬರ್ತಾ ಇರುತ್ತೆ ನಂಗಿಲ್ಲ. ಸೊ ಅಂತವ್ರು ನಾವು ವೀನಿಯರ್ಸು, ಕಂಪೋಸಿಟು, ಕ್ಯಾಪ್ಗಳು ನಾವು ಹಾಕಿ ಅದನ್ನ ವೈಟ್ ಮಾಡ್ಬೇಕಾಗಿರ್ತದೆ. ಕೆಲವೊಂದ್ಸಲ ಅವ್ರು ಏನು ತಂಬಾಕ್ ತಿನ್ಲಾರ್ದನ ವೈಟ್ ಪ್ಯಾಚ್, ಬಿಳಿ ಕಾಗದ ಗತಿ ವೈಟ್ ಪ್ಯಾಚ್ ಇರ್ತತ್ರಿ. ಒಮ್ಮೆ ನಕ್ಕರಂದ್ರ ನೋಡ್ರಿ ನೀವು ಕಾಣ್ತಾ ಇರುತ್ತ, ಅವ್ರ ಪಾಪ ಏನು ತಿತ್ತಿರಂಗಿಲ್ಲ, ಆದ್ರೂ ಅವ್ರ ಹಲ್ಲುಗಳು ಎಲ್ಲೋ ಕಾಣ್ತಾ ಇರುತ್ತೆ. ಸೊ ಅದು ಫ್ಲೋರೋಸಿಸ್ ದಿಂದ ಅತಿಯಾದ ಫ್ಲೋರೈಡ್ ನೀರಿದಿಂದನೂ ಹಾಕಿರ್ತಿರ್ತದೆ. ಅಂತವ್ರು ನಾನ್ ಫ್ಲೋರೈಡ್ ಪೇಸ್ಟ್ ಯೂಸ್ ಮಾಡ್ಬೇಕ್ರಿ. ಅದನ್ನ ಬಿಟ್ರೆ 90% ಜನ ಏನದು ಫ್ಲೋರಿಡೇಟೆಡ್ ಪೇಸ್ಟ್ ಅನ್ನ ಯೂಸ್ ಮಾಡ್ಬೇಕ್ರಿ. ಸೊ ಬಿಳಿ ಆದಂತ ಪದಾರ್ಥ ನಿಮ್ದು ನೀವು ನಕ್ಕಾಗ ಉಳಿಬೇಕಾತಂದ್ರ ನೀವು ಅದಕ್ಕೆ ಅತಿ ತಂಪು ಅತಿ ಬಿಸಿ ಸಿಹಿ ಪದಾರ್ಥನ ಅವಾಯ್ಡ್ ಮಾಡಿ ಸರಿಯಾದ ಬ್ರಷ್ ಯೂಸ್ ಮಾಡಿದ್ರಂದ್ರ ನಿಮ್ ಹಲ್ಲುಗಳು ಬಿಳಿಯಾಗಿನೇ ಇರ್ತಾವ್ರಿ. ಅದರ್ವೈಸ್ ನಾವು ಸ್ಮೋಕ್ ಮಾಡೋದು, ತಂಬಾಕ್ ತಿನ್ನೋದು ಮಾಡಿದ್ವಿ ಅಂದ್ರ ಆ ಕಲರ್ ಚೇಂಜ್ ಆಗೇ ಆಗತ್ರಿ, ಆಟೋಮೆಟಿಕ್ಲಿ ಅದು ಹಾಳಾಗತ್ರಿ. ಸರ್, ಈಗ ಟಂಗ್ ಕ್ಲೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ? ಕೆಲವರಿಗೆ ಬಾಯಿ ದುರ್ಗಂಧ ಬರುವಂತ ಸಮಸ್ಯೆಗಳಿರುತ್ತೆ, ಯಾಕೆ ಅದಾಗತ್ತೆ? ಜೊತೆಗೆ ನಾವು ಬ್ರಷ್ ಮಾಡೋದ್ರ ಜೊತೆಗೆ ಪ್ರತಿದಿನ ಟಂಗ್ ಕ್ಲೀನ್ ಮಾಡೋದು ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ನೀವೇನ್ ಹೇಳ್ತೀರಾ? ಚಲೋ ಪ್ರಶ್ನೆ ಕೇಳಿದ್ರಿ ಮೇಡಮ್. ಬಹಳಷ್ಟು ಜನ ಬರೀ ಹಲ್ಲುಗಳು ಸ್ವಚ್ಛ ಇಟ್ಕೊಳ್ಳೋದಂದ್ರಿ ಬ್ರಷ್ ಮಾಡ್ಬೇಕು, ಫ್ಲಾಸಿಂಗ್ ಮಾಡ್ಬೇಕು ಅಷ್ಟ ತಿಳ್ಕೊತಾರ್ರಿ. ಅದ್ರ ಜೊತೆ ನಮಗ ನೀವು ಹಲ್ ಮೇಲೆ ಸಿಹಿ ಪದಾರ್ಥ ಇಡ್ರಿ, ಖಾರ ಇಡ್ರಿ, ಕಹಿ ಇಡ್ರಿ, ಅದು ಸಿಹಿ ಐತೋ ಖಾರ ಐತೋ ತಿಳಿಸೋದನ್ನ
ನಾಲಿಗೆ ರೀ. ರುಚಿ ಹೇಳೋದು ನಾಲಿಗೆ ರೀ. ಬಹಳಷ್ಟು ಜನ ಅಂತಿರ್ತಾರೆ, ನೀವು ಡೆಂಟಲ್ ಕ್ಯಾಪ್ ಹಾಕ್ಸಿದ್ರ ರುಚಿ ಬರ್ತಿರಂಗಿಲ್ಲ, ಡೆಂಟಲ್ ಹಲ್ಲಿನ ಸೆಟ್ ಹಾಕ್ಸಿದ್ರ ರುಚಿ. ನಾ ಅವ್ರಿಗೆ ಹೇಳ್ತಿರ್ತೇನೆ, ಅವ್ರದ್ದು ನಾಲಿಗೆ ಸುಮಾರು ಐತ್ರಿ, ಹಲ್ಲುಗಳಲ್ಲ. ಹಲ್ಲು ಅದಕ್ಕೆ ಅರದು ಮತ್ತಷ್ಟು ಸಕ್ರಿ ಪದಾರ್ಥ ಮಾಡ್ತಿರ್ತದ ಹೊರತ ರುಚಿ ಹೇಳೋದು ನಾಲಿಗೆ ಅಂತ ಹೇಳಿ. ಸೊ ನಾಲಿಗೆಯನ್ನ ನಾವು ಸ್ವಚ್ಛವಾಗಿ ಇಟ್ಕೋತಿರ್ಬೇಕ್ರಿ. ಟೇಸ್ಟ್ ಬಡ್ಸ್ ಹತ್ತಿರ್ತೀರಿ ಮೇಡಮ್ ಅವ್ರು. ನಾವು ಏನ್ ತಿಂತೀವಿ ಅನ್ನೋದು ಹೇಳೋದೇ ನಮಗೆ ಮುಟ್ಸೋದ ಟೇಸ್ಟ್ ಬಡ್ಸ್ ಹತ್ತಿರುತ್ತೆ ಅದರ ನಾಲಿಗೆ ಮೇಲೆ. ಆ ಟೇಸ್ಟ್ ಬಡ್ಗಳು ಹೋಗುದು ಒಬ್ಬೊಮ್ಮೆ ಏನ್ ಮಾಡ್ತೀವಿ, ಅತಿಯಾಗಿ ಅದರ ಮೇಲೆ ಬ್ರಷ್ ದಿಂದನೇ ನಾಲಿಗೆ ಉಜ್ಜೋದು, ಈ ಸ್ಟೀಲ್ ಪದಾರ್ಥದಿಂದ ಜೋರಾಗಿ ಅದನ್ನ ತಿಕ್ಕೋದ್ರಿಂದ ಟೇಸ್ಟ್ ಬಡ್ ಹಾಳಾಗಿನೂ ಎಷ್ಟೋ ಜನಕ್ಕೆ ಹೋಗುತ್ತರಿ. ಮುಂದ್ರಿ ಈ ತಂಬಾಕು ಸೇವನದಿಂದನೂ ಟೇಸ್ಟ್ ಬಡ್ಸ್ ಎಲ್ಲ ಹಾಳಾಗಿ ಹೋಗ್ತರಿ ಅತಿ ಇದನ್ನ ತಿನ್ನೋದ್ರಿಂದ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಾಗತ್ರಿ, ನಾವು ಪ್ಲಾಸ್ಟಿಕ್ ಒಂದು ಬರುತ್ತೆ, ಸ್ಲೋ ಆಗಿ ನಾವು ಟಂಗನ್ನ ಅಥವಾ ಒಂದು ಕಾಟನ್ ದಲ್ಲಿ ನಮ್ಮ ಇಂಡೆಕ್ಸ್ ಫಿಂಗರ್ ಹಚ್ಚಿ ನಾವು ಕ್ಲೀನ್ ಮಾಡೋದ್ರಿಂದ ರೀ, ಸರಿಯಾಗಿ ಥರೋಲಿ ನೀವು ಮೌತ್ ವಾಶ್ ಮಾಡೋದ್ರಿಂದ ಅಥವಾ ನೀರಿನಿಂದ ಬಾಯಿ ಮುಕ್ಕಳಿಸೋದ್ರಿಂದ ನಿಮ್ದು ನಾಲಿಗೆ ರುಚಿ ಹಾಗೆ ಇರ್ತೈತಿ, ಮಾತು ಸ್ವೀಟ್ ಆಗುತ್ತೆ, ನಿಮ್ಗೆಲ್ಲಾನು ಚೆನ್ನಾಗಿದೆ. ಓಕೆ ಸರ್, ಹಾಗೇನೆ ಹಲ್ಲಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಮಿತ್ಸ್ ಗಳಿದೆ, ಅಂದ್ರೆ ಮೂಢನಂಬಿಕೆಗಳು ಅಂತ ನಾವೇನ್ ಕರಿತೀವಿ. ಹಲ್ಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೂ ತುಂಬಾ ಇದೆ. ಈಗ ಮಾಂಸಾಹಾರಿಗಳಿಗೆ ಹಲ್ಲಿನ ಸಮಸ್ಯೆ ಹೆಚ್ಚು ಅಂತ ಹೇಳ್ತಾರೆ ಸಸ್ಯಾಹಾರಿಗಳಿಗೆ ಕಂಪೇರ್ ಮಾಡಿದ್ರೆ. ಇದು ಮೂಢನಂಬಿಕೆನ ಅಥವಾ ಇದು ನಿಜಾನ ಅಂತ, ಮಿತ್ತ ಇದು ಅಂತ? ಇಲ್ಲ ಮೇಡಮ್, ಹಾಗೇನಿಲ್ಲ. ಫೈಬರ್ ಫುಡ್ ನೋಡಿ, ಅದು ಮಾಂಸಾಹಾರಿ ಆಗಲಿ ಅಥವಾ ಸಸ್ಯಾಹಾರಿಗೆ ಐತಿ ಏನ್ ಪರಕಿಲ್ಲ ರೀ, ಎಲ್ಲರಿಗೂ ಈಕ್ವಲಿನೂ ಅದು ಹಾಗೆ ಆಗತ್ತ. ಸ್ವಲ್ಪ ಮಾಂಸಾಹಾರಿಗಳು ಜಾಸ್ತಿ ಫೈಬರ್ ಫುಡ್ ಇರೋದ್ರಿಂದ ಊಟ ಹಲ್ಲೊಳಗೆ ಸಿಕ್ಕೋದ್ರಿಂದ ಅತಿಯಾಗಿ ಬೇಗನೆ ಅದು ಏನಾಗ್ತಾ ಇರುತ್ತೆ, ಕ್ಲೀನ್ ಮಾಡ್ತಾ ಇರಲಿಲ್ಲ ಅಂದ್ರೆ ನಮ್ಗೇನಾಗುತ್ತೆ, ಹಲ್ಲುಗಳು ಹುಳುಕಾಗಕ್ಕೆ ಚಾಲು ಆಗುತ್ತವ್ರಿ. ಸೊ ಅವ್ರಿಗೆ ಒಂದಿಟ್ಟು ಹೆಚ್ಚು ನಿಮ್ಗೆ ಅನಿಸ್ತಿರ್ತೈತ್ರಿ ಕಂಪ್ಯಾರಿಟಿವ್ಲಿ. ಸೊ ಸಸ್ಯಾಹಾರಿ ಒಳಗೂ ಇದೆ ರೀ, ಫೈಬರ್ ಫುಡ್ಸ್ಗಳು ತಿನ್ನೋ ಮುಂದೆ ನಾವು ಸರಿಯಾಗಿ ಕ್ಲೀನ್ ಇಟ್ಕೊಳ್ಳಿಲ್ಲ ಅಂದ್ರೆ ಅದು ಕಂಪ್ಲೀಟ್ಲಿ ಮಿತ್ರಿ. ಸಸ್ಯಾಹಾರಿ ಆಗಲಿ ಅಥವಾ ಮಾಂಸಾಹಾರಿ ಆಗಲಿ, ವೆಜ್ ನಾನ್ ವೆಜ್ ಎರಡು ತಿಂದ್ರು ಸೇಮ್ ಇದೆ ರೀ. ಬಟ್ ನಾನ್ ವೆಜ್ ಒಳಗೆ ಒಂದಿಟ್ಟು ಯಾಕೆ ನಿಮಗೆ ಹುಳುಕುಗಳು ಜಾಸ್ತಿ ಸಿಗುತ್ತಂದ್ರ ಅತಿಯಾದ ಫೈಬರ್ ಫುಡ್ ತಿನ್ನೋದ್ರಿಂದ, ಹಲ್ಲು ಕ್ಲೀನ್ ಮಾಡದೇ ಇರೋದ್ರಿಂದ ಹಲ್ಲುಗಳು ಹುಳುಕಾಗುವುದು, ಬೇಗ ಉದುರುವುದು ಅಥವಾ ಬ್ಲೀಡಿಂಗ್ ಗಮ್ಸ್ ಆಗೋದ್ರಿಂದ ಹಲ್ಲು ಊತ ಬರೋದಾಗೋದ್ರಿಂದ ಅವರಲ್ಲಿ ಒಂದಿಟ್ಟು ಹೆಚ್ಚು ಪ್ರಾಬ್ಲಮ್ಸ್ ಕಾಣಿಸುತ್ತೆ. ಆದ್ರೆ ಅದಕ್ಕೇನು ಸಂಬಂಧ ಇರಂಗಿಲ್ಲ. ಓಕೆ ಸರ್, ಈಗ ಬಹಳಷ್ಟು ಜನ ಹಲ್ಲು ನೋವು ಬಂದ ತಕ್ಷಣ ಹೋಮ್ ರೆಮಿಡೀಸ್ ಮಾಡ್ತಾರೆ. ಈಗ ಲವಂಗ ಇಟ್ಕೊಳ್ಳೋದ್ರಿಂದ ಹಲ್ಲು ನೋವು ಕಡಿಮೆ ಆಗುತ್ತೆ, ಅಥವಾ ಏನೋ ಒಂದ್ ಸ್ವಲ್ಪ ಸಾಲ್ಟು, ಒಂಚೂರು ಮೆಣಸು, ಹಾಗೇನೆ ಏನೇನೋ ಮನೆ ಮದ್ದುಗಳನ್ನ ಮಾಡ್ತಿರ್ತಾರೆ. ಸೊ ನೀವೇನ್ ಹೇಳ್ತೀರಾ, ಹಲ್ಲು ನೋವು ಬಂದ ತಕ್ಷಣ ಈ ಮನೆ ಮದ್ದುಗಳು ಮಾಡೋದೇನಾದ್ರೂ ತಪ್ಪಾ, ಅಥವಾ ಅವ್ರು ಇಮಿಡಿಯೇಟ್ ಆಗಿ ಡೆಂಟಿಸ್ಟ್ ನ ಕನ್ಸಲ್ಟ್ ಮಾಡೋದ್ ಬೆಟರ್ರಾ ಅಂತ? ಯೂಶುವಲಿ ಯಾವಾಗಿದ್ರು ನಾವೇ ಸ್ವತಃ ಡಾಕ್ಟರ್ ಆಗೋದು ತಪ್ಪಾಗತ್ರಿ. ಯೂಶುವಲಿ ಯಾವಾಗಾದ್ರೆ ಹಲ್ಲು ನೋವು ಬಂದ್ರ ಆದಷ್ಟು ಎಷ್ಟು ಸಾಧ್ಯತೆ ಅಷ್ಟು ಅರ್ಲಿ ನೀವು ಡೆಂಟಿಸ್ಟ್ ಅನ್ನ ಭೇಟಿ ಆದ್ರೆ, ನಿಮ್ಗೆ ಸಮೀಪದಲ್ಲಿರೋ ದಂತ ವೈದ್ಯರನ್ನ ಭೇಟಿ ಆದ್ರೆ ಬಹಳ ಖುಷಿ ರೀ. ಎರಡನೇದು, ಮನೆಯೊಳಗೆ ಅಕಸ್ಮಾತ್ ಆಗಿದ್ರು ರೀ, ಸ್ವಲ್ಪ ಸಾಲ್ಟ್ ವಾಟರ್, ಉಗುರು ಬೆಚ್ಚಗೆ ಉಪ್ಪಿನ ನೀರು ಬಾಯಿ ಒಳಗ ನಿಮ್ಗೆ ಯಾವ ಕಡೆ ನೋವಾಗುತ್ತೆ ಅದನ್ನ ಹಿಡಿದು ಉಗುಳಿದ್ರು ನಡೀತಿರುತ್ತೆ. ಲವಂಗ ಇಟ್ಕೊಳ್ಳೋದು ಆಯುರ್ವೇದಿಕದ ಪ್ರಕಾರ ಅದ್ರೊಳಗೆ ಯುಜನಾಲ್ ಇರೋದ್ರಿಂದ ರೀ, ಆಂಟಿಸೆಪ್ಟಿಕ್ ಮತ್ತೆ ಆಂಟಿ ಎನಾಲ್ಜೆಸಿಕ್ ಇಫೆಕ್ಟ್ ಇರೋದ್ರಿಂದ ನಿಮ್ಗೊಂದ್ ಸ್ವಲ್ಪ ಕಡಿಮೆ ಅನಿಸ್ಬೋದ್ರಿ, ತಾತ್ಪೂರ್ತಿ ಕಡಿಮೆ ಅನಿಸ್ಬೋದ್ರಿ. ಬಟ್ ಅದನ್ನ ಅವಾಯ್ಡ್ ಮಾಡ್ಬೇಕ್ರಿ. ಮಾಡಿ ನೀವು ಹೋಗುದು ಆದಷ್ಟು ಬೆಟ್ ಆದ್ರೆ ಚೆನ್ನಾಗಿ, ಏನು ತಪ್ಪುನು ಅಲ್ಲ ರೀ. ಆದ್ರೆ ಉಪ್ಪುದಿಂದ ಏನಿದೆ ಅಲ್ರಿ, ಕೆಲವೊಂದ್ಸಲ ಉಪ್ಪು ಇಟ್ಕೋತಾರೆ. ನೀವು ಉಪ್ಪು ಇಟ್ರಂದ್ರೆ ಏನಾಗತ್ತೆ, ಅಲ್ಲಿ ಸುಟ್ಟು ಅಲ್ಸರ್ ಟೈಪ್ ಆಗ್ಬಿಡುತ್ತೆ. ಕೆಲವೊಂದ್ಸಲ ಉಪ್ಪಿನಿಂದನೂ ಹಲ್ ತಿಕ್ತಿರ್ತಾರೆ ಒಬ್ಬೊಬ್ರಿ. ಉಪ್ಪಿನ ಪುಡಿದಿಂದ ತಿಕ್ಕಬಾರ್ದ್ರಿ. ನೀವು ಅಕಸ್ಮಾತ್ ಉಗುರಿಗೆ ಅದನ್ನ ಹಚ್ಚಿ ನೀವು ತಿಕ್ಕಿದ್ರಂದ್ರೆ ಗೆರಿ ಬಿದ್ದು ಬಿಡುತ್ತೆ, ಎನಾಮೇಲಿಂದ ಎಲ್ಲ ಮೇಲಿಂದ ಹೋಗಿ ಬಿಡತೈತ್ರಿ. ಸೊ ಅದಕ್ಕಾಗಿ ಉಪ್ಪನ್ನ ನೀವು ಟೂತ್ ಪೌಡರ್ ಗಟ್ಟೆ ಮಾಡ್ತಾರಲ್ಲ, ಆ ರೀತಿ ಮಿಕ್ಸಿಂಗ್ ಹಾಕಿ ಮಾಡಿ ಆಮೇಲೆ ನೀವು ಒಬ್ಬೊಬ್ರಿಗೆ ಉಪ್ಪಲೆ ಹಲ್ ತಿಕ್ಕಿದ್ರಿ ನನಗೆ ನೋವು ಹೋಗುತ್ತೆ ಅನ್ನತಿರ್ತಾರಲ್ಲ, ಹಾಗೆ ಮಾಡ್ಬೇಕಾಗತ್ರಿ. ಆದ್ರೆ ಕೆಲವೊಂದು ಕಡೆ ಏನ್ ಮಾಡ್ತಾರಿ, ಜಂಡು ಬಾಂಬ, ಅಮೃತಾಂಜನ, ವಿಕ್ಸ, ಮೂವ ಇವತ್ರನ್ನೂ ಇಟ್ಕೋತಾರ್ರಿ. ಸೊ ಇಟ್ಕೋಬಾರ್ದ್ರಿ, ದಟ್ ಇಸ್ ಡೇಂಜರ್ಸ್. ಹಲ್ಲು ನೋವು ಬಂದಾಗ ಹೊರಗಡೆಯಿಂದನೂ ಸಹ ನಾವು ಗಲ್ಲದ ಇಲ್ಲಿ ನನಗೆ ಇಲ್ಲಿ ಹಲ್ಲು ನೋಸ್ತಾ ಇದೆ ಅಂದ್ರೆ ನಾ ಇಲ್ಲಿ ಅಮೃತಾಂಜನ, ಜಂಡು ಬಾಂಬ, ವಿಕ್ಸ್ ಅತಿ ಹಚ್ಕೊಂಡ್ರು ಅದರಿಂದ ಮತ್ತಷ್ಟು ಊತ ಬರ್ತಾ ಇರುತ್ತೆ. ಯಾವಾಗ್ಲೂ ಕಾಯಿಸುವುದನ್ನು ಮಾಡಬಾರ್ದ್ರಿ. ಏನ್ ಬೆಚ್ಚದಿಂದ ಕಾಯಿಸೋದ್ರಿಂದನೂ ಅದು ಮತ್ತಷ್ಟು ಊತ ಹೆಚ್ಚಾಗಿ ಸ್ಪ್ರೆಡ್ಡಿಂಗ್ ಹೆಚ್ಚಾಗತ್ತೆ. ಐಸ್ ಕ್ಯೂಬ್ಸ್ ಗಳನ್ನ ಇಟ್ಕೊಳ್ಳೋದು, ಥಂಡಿ ಆದ್ರೆ ನೋವು ಕಡಿಮೆ ಆಗತ್ತೆ ಅನ್ನೋದು ಭಾವನೆ. ಅದು ಏನಿದೆ ರೀ, ನಾವು ಎಕ್ಸ್ಟ್ರಾಕ್ಷನ್ ಮಾಡಿದ ಮೇಲೆ, ಹಲ್ಲು ತೆಗೆದ ಮೇಲೆ ಅಲ್ಲಿ ಬ್ಲೀಡಿಂಗ್ ನಿಂದಿರ್ಲಿ ಅಂತ ಹೇಳಿ ನಾವು ತಂಪು ಪದಾರ್ಥನ ನಮಗ ಮೇಲ್ಗಡೆ ಒಂದಿಟ್ಟು ಇಟ್ಕೋರಿ, ಅಥವಾ ತಂಪಾದ ಪದಾರ್ಥ ತಿನ್ನಿ ಅಂತ ನಾವು ಹೇಳ್ತಾ ಇರ್ತೀವಿ ಹೊರತ್ರಿ. ನೋವಿದ್ದಾಗ ನೀವು ಇಟ್ಕೊಂಡ್ರಂದ್ರೆ ಅದು ಮತ್ತಷ್ಟು ಉಲ್ಬಣ ಆಗೋ ಚಾನ್ಸಸ್ ಹೆಚ್ಚಿರ್ತೈತ್ರಿ. ಸೊ ಅದಕ್ಕಾಗಿ ಹೋಮ್ ರೆಮಿಡೀಸ್ ಆದಷ್ಟು ಕಡಿಮೆ ಮಾಡಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಸಮೀಪದಲ್ಲಿ ನೀವು ದಂತ ವೈದ್ಯರನ್ನ ಭೇಟಿ ಆದ್ರೆ ಸಂತೋಷ.